ಮಗ ಇಲ್ಲಿ ಬಂದಿರೋದು. ಎಷ್ಟೊಂದು ಜನ ಏನಂತಾರೆ ಅಂದ್ರೆ ಅಲ್ಲಿ ಕುತ್ಕೊಂಡು ಇವಾಗ ಈ AICT ಮಾಡ್ತಾರೆ DK ಶಿವಕುಮಾರ್ ಅಂತ ಹೇಳ್ತಾರೆ. ಹೌದು, ಮಾಡ್ಲಿ, ಒಪ್ಕೋತೀನಿ. ಅದಕ್ಕೆ ಆದಂತ ತುಂಬಾ ರೂಲ್ಸ್ ಇದೆ. ಒಂದು AICT ಮಾಡಬೇಕು, ಒಂದು ಡೇಟಾ ಸೆಂಟರ್ ಮಾಡಬೇಕು ಅಂದ್ರೆ ಅದನ್ನ ಕೂಲ್ ಮಾಡಕ್ಕೆ 1 to 5 ಅಂದ್ರೆ 1 ರಿಂದ 5 ಗ್ಯಾಲನ್ಸ್ ಅಂದ್ರೆ ಎಷ್ಟೋ ಲಕ್ಷ ಲೀಟರ್ ನೀರ್ ಬೇಕಾಗುತ್ತೆ. ನೀವಿರೋ ಕ್ಷೇತ್ರದ ಬೆಂಗಳೂರಿಗೆ ನೀರು ಪೂರೈಸಕ್ ಆಗ್ತಿಲ್ಲ ಅಂದ್ರೆ ಇಲ್ಲಿ ಎಲ್ಲಿಂದ ತರ್ತೀರಾ ನೀರ್ನ? ಆಮೇಲೆ ಮೇನ್ ಆಗಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ನೀವು AICT ಮಾಡ್ಬೇಕು ಅಂದ್ರೆ ಎಷ್ಟೊಂದು ಮರ ಗಿಡಗಳನ್ನ ಕಡಿಬೇಕಲ್ವಾ? ಇವಾಗ ಮರ ಗಿಡಗಳು ಕಡಿಬೇಕು ಅಂದ್ರೆ ಪರ್ಮಿಷನ್ ಬೇಕು. ಫುಲ್ಲು ಪರಿಸರ ಪ್ರೇಮಿಯಿಂದ ಪರಿಸರ ಪ್ರೇಮಿ ಮತ್ತೆ ಪರಿಸರ ಸಂಘಗಳಿಂದ ಒಂದು ಪರ್ಮಿಷನ್ ಲೆಟರ್ ತರಬೇಕು. ಇಲ್ಲಿ ಒಂದು ಮರಗಳು ಇಲ್ಲ, ಇದು ಭೂಮಿ ಬೆಳೆಯಕ್ಕೆ ಯೋಗ್ಯತೆನೇ ಇಲ್ಲ ಅಂದ್ರೆ ಮಾತ್ರ ಮಾಡ್ಬೇಕು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, AICT ಮಾಡ್ತೀನಿ ಅಂತಾರಲ್ಲ, ಫುಲ್ಲು ಸಾಫ್ಟ್ವೇರ್ ಕಂಪ್ನಿ ಆಗಿರೋದು. ಇವಾಗ ನಾನು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಓದಿದ್ದೀನಿ ಅನ್ಕೊಳ್ಳಿ, ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮ ಅಪ್ಪನಿಗೆ ಕಿವಿ ಕೇಳಿಸಲ್ಲ, ನಮ್ಮ ಅಮ್ಮ ಹಾಲು ಕರ್ಕೊಂಡು ಇದ್ ಮಾಡ್ತಾರೆ, ನಮ್ಮ ಅಣ್ಣ ವ್ಯವಸಾಯ ಮಾಡ್ತಾನೆ. ಅವ್ರನ್ನೆಲ್ಲ ಯಾವ ಕೆಲ್ಸಕ್ಕೆ ಸೇರಿಸ್ಕೋತೀರಾ ನೀವು? ಅದನ್ನೇ ಕೇಳೋದು ಮೈನ್ ಆಗಿ ನಾನು. ಯಾವ ಕೆಲ್ಸಕ್ಕೆ ಸೇರಿಸ್ಕೋತೀರಾ? ಟಾಯ್ಲೆಟ್ ತೊಳೆಯಕ, ಇಲ್ಲ ಇದು ಮಾಮೂಲಿ ಕಸ ಗುಡ್ಸಕ? ಏನ್ ಮಾಡ್ತೀರಾ? ಈ ಹಪ್ಪಳ ಸಂಡಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬೇಡ, ನಮ್ಮಮ್ಮ ಒಂದು ದಿನಕ್ಕೆ ಹಾಲು ಕರ್ಕೊಂಡು 1 ತಿಂಗಳಿಗೆ ಅವ್ರು ಬೇಕಾದಷ್ಟು ಇದು ಮಾಡ್ಕೋದ್ರೆ. ನಾನು ಇವಾಗ ಇಂಜಿನಿಯರಿಂಗ್ ಮಾಡಿದ್ದೀನಿ ಅಂದ್ರೆ ಆ ಭೂಮಿಯಿಂದನೇ ನಾನು ಇಷ್ಟು ಓದಿರೋದು, ನಾವಿಷ್ಟು ಮುಂದಕ್ಕೆ ಬಂದಿರೋದು. ಇವಾಗ ಅಕ್ವೈರ್ ಮಾಡ್ತೀವಿ ಅಂತ ಇದ್ದಾರೆ. ಇವಾಗ ಎಷ್ಟೋ ಜನರು ಜಮೀನು ಅವ್ರ ಅಜ್ಜಿ ತಾತಂದ್ರ ಹೆಸರಲ್ಲೇ ಐತೆ, ಅದ್ರ ಭಯದಿಂದ ಆದ್ರೂ ಅವ್ರ ಮಕ್ಕಳು ಅವ್ರನ್ನ ನೋಡ್ಕೊತಾವ್ರೆ. ಇವಾಗ ನಮ್ಮ ಜಮೀನು ಅಷ್ಟೇ ನಮ್ಮ ಅಜ್ಜಿ ಹೆಸರಲ್ಲೇ ಇರೋದು. ಇವಾಗ ಎಷ್ಟು ಜನ ಹೆಂಗೆ ಅಂದ್ರೆ, ನಮ್ಮ ಅಜ್ಜಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೂ ಎಲ್ಲರೂ ಓಡೋಗ್ತಾರೆ. ನಾಳೆ ದಿನ ಇದಕ್ ಮಾತ್ರ ಬರಲಿಲ್ಲ ಭೂಮಿ, ಇವಾಗ ಭೂಮಿನ ಬರ್ಕೊಟ್ಬಿಡ್ತಾರೆ ಅನ್ಕೊಳ್ರಿ, ಎಲ್ಲರೂ ಭಾಗ ಮಾಡ್ಕೊಂಡ್ಬಿಟ್ರೆ ನಮ್ಮ ಅಜ್ಜಿನ ಯಾರು ನೋಡ್ಕೋತಾರೆ? ಹಂಗೆ ಇವರು ಅಕ್ವೇರೇಷನ್ ಮಾಡಕ್ ಬಂದಿರೋದು ರೈತರನ್ನ ಅಭಿವೃದ್ಧಿ ಮಾಡಕ್ಕಲ್ಲ, ಹಾಳು ಮಾಡ್ಬಿಟ್ಟು ಅವ್ರನ್ನ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳಕ್ಕೆ. ಇದರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ, ಯಾರು ಒಪ್ಕೋಬೇಡ್ರಿ. ಅಕ್ವೇರ್ ಅನ್ನೋದು ನಮ್ ನಾಶ ಮಾಡಕ್ಕೆ ಇರೋದು. ಇದರಿಂದ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.